ಅರಮನೆ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಬಿಸಿನೆಸ್ ಕಾನ್ಕ್ಲೇವ್ ಬೃಹತ್ ಸಮಾವೇಶ. ಬೆಂಗಳೂರು ನಗರದ ಅರಮನೆ ಮೈದಾನದ ವೈಟ್ ಫೆಟಲ್ ಸಭಾಂಗಣದಲ್ಲಿ ಇಂಟರ್ನ್ಯಾಷನಲ್ ಲಿಂಗಾಯತ ಯೂತ್ ಫೋರಂ ಐಲೈಫ್ ಆಯೋಜಿಸಿದ್ದ ವೀರಶೈವ ಲಿಂಗಾಯತ ಬಿಸಿನೆಸ್ ಕಾನ್ಕ್ಲೇವ್ ವಿವಿಧ ಕ್ಷೇತ್ರಗಳ ಚಿಕ್ಕ ಮತ್ತು ದೊಡ್ಡ ಕೈಗಾರಿಕಾ ಉದ್ಯಮಿಗಳು ತಮ್ಮ ತಮ್ಮ ಮಳಿಗೆಗಳನ್ನು ಹಾಕಿ ತಾವು ತಯಾರಿಸುವ ವಸ್ತುಗಳ ಪ್ರದರ್ಶನ ಮಾಡಿದರು. ಗ್ರಾಹಕರಿಗೆ ಕೈಗೆ ಹೊರೆ ಆಗದಂತೆ ಸೂಕ್ತ ಬೆಲೆ ಮಾರಾಟ ಮಾಡಲು ಅನುಕೂಲ ಮಾಡಲಾಗಿತ್ತು. ವಿಶೇಷವಾಗಿ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮಳಿಗೆಗೆ BY ವಿಜಯೇಂದ್ರ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್, ಮಾಜಿ ಸಚಿವ ಹಾಗೂ ಶ್ರೇಷ್ಠ ಉದ್ಯಮಿ ಮುರುಗೇಶ್ ನಿರಾಣಿ, ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ, VRL ಸಂಸ್ಥೆಯ CEO ಆನಂದ್ ಸಂಕೇಶ್ವರ್ ಭೇಟಿ ನೀಡಿದರು. ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಲೀಕರಾದ ಶ್ರೀ ಶಂಕರಗೌಡ ಪಾಟೀಲ್ ಯಾಳಿಗೆ ಅವರು ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಹೂಗುಚ್ಛ ನೀಡಿ ಗೌರವಿಸಿದರು. ನಂತರ ಬಿಸಿನೆಸ್ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಹಡಗಲಿ ಅರುಣ್ ಕುಮಾರ್, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ, ಜನಪ್ರಿಯ ಸಮಾಜ ಸೇವಕರು, ಚಿಂತಕರು, ವಾಗ್ಮಿಗಳು, ಬುದ್ಧಿಜೀವಿಗಳು, ಡಾಕ್ಟರ್ ಸಂಗನಬಸಪ್ಪ ಬಿರಾದರ್, ವೀರಶೈವ ಲಿಂಗಾಯತ ಮುಖಂಡರಾದ ಶಾಂತೇಶ್ ಮಠ್, ಶರಣು ಆಲೂರ್, ಮುತ್ತುರಾಜ್ ಹಾಳ್ಕಿ, ಸುರೇಶ್ ದೊಡ್ಮನಿ, ವಿರೂಪಾಕ್ಷಪ್ಪ ಹಟ್ಟಿ ಮತ್ತು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮುಂತಾದವರಿದ್ದರು. ಹಲವಾರು ಗೃಹ ಉಪಯೋಗಿ ತಯಾರಿಕಾ ಕಾರ್ಖಾನೆ ಮಾಲೀಕರು, ಸಿವಿಲ್ ಕಾಂಟ್ರಾಕ್ಟರ್ಗಳು, ಸಣ್ಣ ಬಟ್ಟೆ ತಯಾರಿಕಾ ಕಂಪನಿ ಮಾಲೀಕರುಗಳು ಮುಂತಾದವರು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಭೇಟಿ ನೀಡಿದರು. ಶಂಕರಗೌಡ ಪಾಟೀಲ್ ಯಾಳಿಗೆ ಅವರು ರಾಜ್ಯ ಅಂತಾರಾಜ್ಯ ರಿಯಲ್ ಎಸ್ಟೇಟ್ ಉದ್ಯಮಗಳು ಹಲವಾರು ವಿಷಯಗಳ ಬಗ್ಗೆ ವಿನಿಮಯ ಮಾಡಿಕೊಂಡರು. ವ್ಯಾಪಾರ ಅಭಿವೃದ್ಧಿಗಾಗಿ ಸಾವಿರಾರು ಗ್ರಾಹಕರ ಅದ್ಭುತ ಮೇಳ ಇದಾಗಿತ್ತು. ಈ ಬೃಹತ್ ಸಮಾವೇಶದಿಂದ ಮಾನವನ ಸ್ವಾವಲಂಬಿ ಬದುಕನ್ನು ಕಟ್ಟಬಹುದಾಗಿದೆ. ಇದು ಭವ್ಯ ಭಾರತದ ಮತ್ತು ಸಮುದಾಯದ ಏಳಿಗೆ ಮತ್ತು ಭದ್ರ ಬುನಾದಿಯ ಕಾರ್ಯಕ್ರಮ ಇದಾಗಿತ್ತು ಎಂದು ಹೇಳಿದರು. ನಾನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕನಾಗಿ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಕ್ಲೇವ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2026 ಈ ಒಂದು ಮೇಳಕ್ಕೆ ಬಂದು ನನಗೆ ನಿಜವಾಗಿಯೂ ಬಹಳ ಖುಷಿ ತಂದದ. ವೀರಶೈವ ಲಿಂಗಾಯತ ಸಮುದಾಯದ ವಿವಿಧ ಎಂಟರ್ಪ್ರಿನರ್ಸ್ಗಳನ್ನು ಒಂದೇ ಒಂದು ಸೂರಿನಡಿಯಲ್ಲಿ ತಂದು ಬೃಹತ್ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಆಯೋಜಿಸಿರುವುದು ನಿಜವಾಗಿಯೂ ಬಹಳ ಸಂತೋಷದ ವಿಷಯವಾಗಿದೆ. ಬಿಕಾಸ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2026 is really a wonderful event and it is eye-opening for all entrepreneurs, young business people, not only belongs to Veerashaiva Lingayat community, to all the people at large. ಎಲ್ಲರಿಗೂ ನಮಸ್ಕಾರ. ಬಂದಂಥ ಎಲ್ಲ ಪಾರ್ಟಿಸಿಪೆಂಟು, ಆಮೇಲೆ ನಮ್ಮ ವೀರಶೈವ ಲಿಂಗಾಯತ್ ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಮೆಂಬರ್ಸ್ಗೂ ಫಸ್ಟ್ ನನ್ನ ಧನ್ಯವಾದಗಳು. ಮತ್ತು ಏನಂದರೆ ಈ ವೀರಶೈವ ಲಿಂಗಾಯತ್ ಇಂಟರ್ನ್ಯಾಷನಲ್ ಯೂತ್ ಫಾರ್ಮ್ ಇಲ್ಲಿ ಏನು ಬಿಸ್ನೆಸ್ ಕಾನ್ಕ್ಲೇವ್ ನಡೀತಾ ಇದೆ, ಇದ್ರ ಬಗ್ಗೆ ನಾವು ಹೇಳಬೇಕಂತಂದರೆ ನಮ್ಮ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಯಂಗ್ ಜನ್ರೇಷನ್ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಈ ವೇದಿಕೆಯಲ್ಲಿ ಬಂದು ಒಂದು ಏನಾದರೂ ಅವ್ರ ಉದ್ಯೋಗ ಮಾಡಬೇಕಂತ ಲೆಕ್ಕದಲ್ಲಿದ್ದರೆ ಈ ಪ್ಲಾಟ್ಫಾರಮು ಒಳ್ಳೆಯ ರೀತಿಯಿಂದ ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಸಿಗುತ್ತೆ ಅಂತ ನನ್ನೊಂದು ಭಾವನೆ. ಇಷ್ಟ ಪ್ರತಿಕ್ರಿಯೆ ಬಂದು ನಮ್ಮ ಈ ಇಡೀ 3 ದಿನದ ಕಾನ್ಕ್ಲೇವ್ ಅಲ್ಲಿ ನಮಗೆ ನಮ್ಮ ಅಂದಾಜ ನಾವು ಈ ಒಂದು ವರ್ಷದ ಏನು ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀವಿ, ನಾವು ಒಂದು ಈ 3 ದಿನದಲ್ಲಿ ಫುಲ್ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ.
ರೆಸ್ಪಾನ್ಸ್ ಇದೆ. ಎಲ್ಲ ಎಲ್ಲ ಅಂದ್ರೆ ಎಲ್ಲ ಸೆಕ್ಟರ್ಲ್ಲೂ ರೆಸ್ಪಾನ್ಸ್ ಒಳ್ಳೆ ಸಿಗ್ತಾ ಇದೆ. ಸೌಲಭ್ಯ ಎಲ್ಲ ಚೆನ್ನಾಗಿದೆ. ಎಲ್ಲ ಒಳ್ಳೆ. ಮುಂದೆ ಬರುವಂತ ಇದಕ್ಕೆ ಉದ್ದೇಶ ಐತೆ ನಿಮಗೆ? ಇಲ್ಲ, ನಮ್ದು ಮೇನ್ ಈಗ ಸಂದೇಶ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಲಿಂಗಾಯತರು ಯೂತ್ಗಳಿದ್ದಾರೆ ಅವರು ಈ ವೇದಿಕೆ ಮುಖಾಂತರ ಬಂದು ಅವ್ರದ್ದು ಏನಾದ್ರು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಈ ವೇದಿಕೆಗೆ ಜಾಯಿಂಟ್ ಆದ್ರೆ ಒಳ್ಳೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. ನಮ್ಮ ಈ ಲಿಂಗಾಯತ ಸಮುದಾಯದ ಈ ಯುವಕರು ಇದ್ದಾರಲ್ಲ ಅವ್ರು ಬಂದು ಇಲ್ಲಿ ಮೆಂಬರ್ ಆಗಿ ಒಳ್ಳೆ ಉದ್ಯೋಗದ ಅವಕಾಶ ಪಡೆದುಕೊಳ್ಳೋನವರು ಇಲ್ಲಿ ಬಂದು ನೀವು ಜಾಯಿನ್ ಆಗಂತ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ಕಂಡೀಷನ್ ಇಲ್ಲಿ ಏನಿಲ್ಲ, ಓನ್ಲಿ ಫಾರ್ ಬಿಸ್ನೆಸ್ ಪೀಪಲ್ ಮಾತ್ರ ಇಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ವೀರಶೈವ ಲಿಂಗಾಯತ ಬಿಸ್ನೆಸ್ ಕೇಂದ್ರವಾಗಿರುವ ಅರಮನೆ ಮೈದಾನ ಅತ್ಯದ್ಭುತವಾದ ಒಂದು ಸ್ಥಳವಾಗಿ ಪರಿಗಣಿಸಿದೆ. ಇವತ್ತಿನ ಎಲ್ಲ ಯುವ ಮುಖಂಡರಿಗೆ, ಯುವಕರಿಗೆ, ಕೈಗಾರಿಕೋದ್ಯಮಿಗಳಿಗೆ ಮತ್ತು ಸಮುದಾಯದ ಎಲ್ಲ ಮಹನೀಯರಿಗೆ ಒಂದು ಅನುಕೂಲಕರವಾದ ಒಂದು ವೇದಿಕೆಯಾಗಿದೆ. ಆತ್ಮೀಯರೇ, ಇವತ್ತು ನಾವು ಈ ವ್ಯಾಪಾರ ಉದ್ಯೋಗದಿಂದ, ಶಿಕ್ಷಣ ಕ್ರಾಂತಿಯಿಂದ ಹಲವಾರು ಕರ್ನಾಟಕದ ಮೂಲೆಯ ಕೆಲವರು ಉದ್ಯಮದಿಂದ ಅಭಿವೃದ್ಧಿ ಹೊಂದುವುದಕ್ಕಾಗಿ ಈ ವೇದಿಕೆ ಸೃಷ್ಟಿಯಾಗಿದೆ. ಈ ವೇದಿಕೆಯಲ್ಲಿ ಹಲವಾರು ಗಣ್ಯಮಾನ್ಯರು ಆಗಮಿಸಿರುವುದರಿಂದ ಮತ್ತು ನಮ್ಮ ಆತ್ಮೀಯ ವೀರಶೈವ ಲಿಂಗಾಯತ ಮುಖಂಡರು ಮತ್ತು ನಮ್ಮ ಶಂಕರಗೌಡ ಪಾಟೀಲರು ಇವರು ಹಲವಾರು ಜನ ಇವರು ಮುಂದಾಳತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಕ್ಕಾಗಿ ಈ ಕಾರ್ಯಕ್ರಮದಿಂದ ಬೆಂಗಳೂರಿನ ಜನತೆ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಒಂದು ದಿಸ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಇನಿಷಿಯೇಟಿವ್ಸ್ ಟೇಕನ್ ಬೈ ದಿ ILF. So this is one of the forum. The main objective of this forum, we came to know that to develop the entire Veerashaiva Lingayata community in terms of business. So those are actually the investors and customers. They have visited the places, and mainly one of the important directors and main directors of this Veerashaiva Lingayata and advocate, Mr. Dinesh M. Patil ji has come over here and also appreciated this actually the event. So I wish all the actually the stockholders and customers and visitors visiting this forum and bringing the awareness to the youngsters, especially Bangalore is the, I can say, India's Silicon City, and it is international level. The fame is there. So most of the investors have to come forward to visit this forum and event, so that they can bring the awareness, they can bring the investment. ಸರ್, ಇದು ಕಲ್ಲರ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ 2.5 ಟ್ರ್ಯಾಕ್ ಅಂತ ಹೇಳಿದ್ರೆ ಒಂದು ಮೆಶ್ ಇರೋದು 750 ರೂಪಾಯಿ ಬೀಳುತ್ತೆ. ಅದೇ ವೈಟ್ ಅಲ್ಲಿ ಆದ್ರೆ ನಿಮ್ಗೆ ಒಂದು 500 ರೂಪಾಯಿ ಬೀಳುತ್ತೆ. ಎಲ್ಲ ಅದಕ್ಕೆ ಒಂದು ಹಾಕಿದೀವಿ. ಬಟ್ ಇಲ್ಲಿ UPVC ಮಾತ್ರ ರೆಪ್ರೆಸೆಂಟ್ ಮಾಡಿದ್ವಿ. ಎಲ್ಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಎಲ್ಲ ಸಪ್ಲೈ. ಥ್ಯಾಂಕ್ ಯು.